ಶಾಸಕ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ರು. ಈ ರೀತಿಯಾದಂಥ ದಾಳಿ ಹೊಸತೇನಲ್ಲ, ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಈ ರೀತಿಯಾದಂಥ ದಾಳಿಯನ್ನು ಈ ಮುಂಚೆಯಿಂದನೂ ಕೂಡ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರವೇ ಹಾಗೆ, ಕೇಂದ್ರ ಸರ್ಕಾರವೇ ಆ ರೀತಿ, ಬಿಜೆಪಿ ನೇತೃತ್ವದಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಇರುತ್ತೋ ಯಾವಾಗಲೂ ಕೂಡ ಈ ರೀತಿ ಟಾರ್ಗೆಟ್ ಮಾಡೋದು ಅವರ ಸ್ವಭಾವ ಅನ್ನುವ ಒಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮತ್ತು ಯಾರ ಹತ್ರ ಬ್ಲ್ಯಾಕ್ ಮನಿ ಇರುತ್ತೆ ಅಥವಾ ಅಕ್ರಮ ಹಣ ಸಂಪಾದನೆ ಮಾಡಿರ್ತಾರೆ ಅವರನ್ನು ಈಗಲೇ ಹಿಡಿಬೇಕಾ ಅಥವಾ ಈಗಲೇ ಈ ಮುಂಚೆ ವರ್ಷ ಪೂರ್ತಿ ಟೈಮ್ ಇರುತ್ತೆ, ಯಾಕೆ ಅವಾಗೆಲ್ಲ ಸಾಧ್ಯ ಆಗಿರೋದಿಲ್ವಾ ಅನ್ನೋ ಮಾತುಗಳನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಎಸ್ ವೀಕ್ಷಕರೇ, ಒಟ್ಟಿನಲ್ಲಿ ಇದನ್ನು ತುಂಬ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಮೈತ್ರಿ ಸರ್ಕಾರದ ನಾಯಕರು. ಯಾಕಂತ ಹೇಳಿದ್ರೆ ಇಲ್ಲಿ ಮೈತ್ರಿ ಸರ್ಕಾರದ ನಾಯಕರ ಮೇಲೆ ಮಾತ್ರ ರೇಡ್ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದವ್ರು ಯಾಕೆ ಕಾಣ್ತಾ ಇಲ್ಲ? ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷದ ಯಾವ ನಾಯಕರ ಮೇಲೂ ಕೂಡ ರೇಡ್ ನಡೆದಿಲ್ವಲ್ಲ, ಹಾಗಾದರೆ ಅವರೆಲ್ಲರೂ ಕೂಡ ಯಾವುದೇ ಅಕ್ರಮ ಹಣವನ್ನು ಮಾಡೇ ಇಲ್ಲ ಅಂತನಾ ಅಥವಾ IT ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರಾ, ಆದಾಯ ತೆರಿಗೆಯನ್ನು ಅವರು ಸರಿಯಾದ ಸಮಯಕ್ಕೆ ಎಲ್ಲವನ್ನೂ ಕಟ್ಟಿದ್ದಾರೆ? ಹೀಗೆ ಈ ಎಲ್ಲ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದ್ದಾವೆ. ಆದರೆ ಅಧಿಕಾರ ಇರುವವರು ಏನು ಬೇಕಾದರೂ ಮಾಡ್ತಾರ್ರಿ ಅನ್ನುವ ರೀತಿಯಾಗಿ ಇಲ್ಲಲ್ಲಿ ಈಗ ಪ್ರತಿಭಟನಾ ನಿರತರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಬೆಂಗಳೂರಿನ IT ಕಚೇರಿ ಮುಂದೆ ದೋಸ್ತಿಗಳು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯಾದ್ಯಂತ ರೇಡ್ ಮೀ ಅನ್ನುವ ಕರೆಯನ್ನು ಕೂಡ ಕೊಡಲಾಗಿದೆ JDS ವತಿಯಿಂದ. ಬೆಂಗಳೂರಿನ IT ಕಚೇರಿ ಮುಂಭಾಗದಲ್ಲಿ ಈಗ ದೋಸ್ತಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರು ಇದನ್ನ ಚುನಾವಣಾ ಅಸ್ತ್ರವನ್ನಾಗಿ ಮರು ಅಸ್ತ್ರವನ್ನಾಗಿ ಯಾವ ರೀತಿ ಬಳಕೆ ಮಾಡ್ಕೊಳ್ತಾರೆ? ಈ ಮುಂಚೆ ಕೂಡ ನಾನು ಹೇಳ್ತಾ ಇದ್ದೆ, ಯಾರಾದರೂ ಎದುರಾಳಿ ಕಲ್ಲನ್ನು ಎಸೆದ್ರೆ ಆ ಕಲ್ಲುಗಳಿಂದ ಮನೇನು ಕಟ್ಟೋದು ಹೇಗೆ ಅಂತ ಯೋಚನೆ ಮಾಡ್ತಾರೆ, ಬರೀ ಅದನ್ನು ಟೀಕೆ ಮಾಡ್ತಾ ಕೂತ್ಕೊಳ್ಳಲ್ಲ. ಹಾಗೆ ಚುನಾವಣೆ ಸಂದರ್ಭದಲ್ಲಿ ನೋಡಿ ಭಾರತೀಯ ಜನತಾ ಪಕ್ಷದವರು ದುರುದ್ದೇಶದಿಂದ ಈ ಒಂದು ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾನೆ ಇವರು ಚುನಾವಣೆಯಲ್ಲಿ ರಾಜಕೀಯ ಪ್ರೇರಿತವಾದಂಥ ಹೋರಾಟಗಳನ್ನ ಮಾಡ್ತಾರೆ. ಮತಗಳನ್ನು ಪಡೆಯುವ ನಿಟ್ಟಿನಲ್ಲಿ ಇದೆಲ್ಲ ಎಷ್ಟರ ಮಟ್ಟಿಗೆ ಸಹಕಾರಿ ಆಗತ್ತೆ ಆಗೋದಿಲ್ಲ ಅನ್ನುವ ವಿಚಾರ ಈಗ ತಲೆದೋರ್ತಾ ಇದೆ. ಒಟ್ಟಿನಲ್ಲಿ IT ದಾಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾ ಇದ್ದಾವೆ. ಇದು ಮಾಮೂಲು ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ, ನಿಮ್ಮದು ಅಧಿಕಾರ ಇದ್ದಾಗ ನೀವು IT ಅಥವಾ ಏನು ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತೀರಿ ಅನ್ನೋ ಆರೋಪ ಪ್ರತ್ಯಾರೋಪ ಎಲ್ಲ ಪಕ್ಷಗಳಿಂದಲೂ ಕೂಡ ನಡೀತಾ ಇರುತ್ತೆ. ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರ ಮೇಲೆ ನಡೀತಾನೆ ಇರ್ತದೆ. ಹೀಗೆ ಇಂತಹ ವಿಚಾರಗಳು ಬಂದಾಗ ಪ್ರಶ್ನೆ ಕೇಳಿದರೆ ಹೌದ್ರಿ ನಾವು ಟಾರ್ಗೆಟ್ ಮಾಡಿಲ್ಲ, ಇದು ಸಹಜ, IT ದಾಳಿ ಮಾಡಬಾರ್ದೇನೋ ಅನ್ನೋ ಪ್ರಶ್ನೆಗಳು ಹೇಳ್ತಾರೆ. ಆದರೆ IT ದಾಳಿಗೆ ಯಾರು ಒಳಗಾಗಿರ್ತಾರೋ ಅವರನ್ನ ಕೇಳಿದಾಗ ಯಾಕೆ ನಾವು ಮಾತ್ರ ಕಾಣ್ತೀವಾ ಬೇರೆಯವ್ರು ಕಾಣೋದಿಲ್ವಾ ಅನ್ನೋ ಪ್ರಶ್ನೆಗಳ ಕೇಳ್ತಾ ಇರ್ತಾರೆ. ಹೀಗೆ ಇದು ಈ ರೀತಿಯಾದಂಥ ಹಗ್ಗ ಜಗ್ಗಾಟ ಆರೋಪ ಪ್ರತ್ಯಾರೋಪಗಳು ಯಾವಾಗಲೂ ಕೂಡ ನಡೀತಾ ಇರುತ್ತೆ. ಅಕ್ರಮ ಹಣ ವರ್ಗಾವಣೆ ಬಗ್ಗೆ ದೂರು ಬಂದಿತ್ತು, ದೂರು ದಾಖಲಾಗಿತ್ತು ಮತ್ತು ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಒಂದು ನಿಗಾ ವಹಿಸಿರುತ್ತೆ, ಹದ್ದಿನ ಕಣ್ಣನ್ನು ಇಟ್ಟಿರುತ್ತೆ. ಹೀಗಾಗಿ ಅದು ಚುನಾವಣಾ ಆಯೋಗದ ವಿವೇಚನೆಗೆ ಬಿಟ್ಟಂಥದ್ದು ವಿಚಾರ. ಮತ್ತು ನಾವು ಬಲ್ಲ ಮೂಲಗಳನ್ನು ಆಧರಿಸಿ ವಿಶ್ವಾಸಾರ್ಹ ಮೂಲಗಳಿಂದ ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ದಾಳಿ ಮಾಡಿದ್ದೇವೆ ಅನ್ನೋ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಒಟ್ಟಿನಲ್ಲಿ CM ಕುಮಾರಸ್ವಾಮಿ ಅವರ ಆರೋಪಕ್ಕೆ IT ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಭದ್ರತೆಗಾಗಿ CRPF ಯೋಧರನ್ನು ಬಳಸಿಕೊಳ್ಳಲಾಗಿದೆ ಮತ್ತು ನಾವು ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾಡಿಲ್ಲ, ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿಲ್ಲ, ರಾಜ್ಯ ADGP ಅಧೀನದಲ್ಲಿರುವಂಥ ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಂಡಿದ್ದೇವೆ, ನೀವು ಏನೇ ಹೇಳಿದರೂ ಕೂಡ ಅದಕ್ಕೆ ನಮ್ಮ ಹತ್ರ ಉತ್ತರ ಇದೆ ಅನ್ನೋದು IT ಅಧಿಕಾರಿಗಳ ಒಂದು ಸಮರ್ಥನೆ. ಅಧಿಕಾರಿಗಳು, ಮದ್ಯದ ದೊರೆಗಳು, ಗಣಿಧಣಿಗಳು, ವಿದ್ಯಾಸಂಸ್ಥೆಗಳು, ಹೀಗೆ ಎಲ್ಲದರ ಮೇಲೆ ನಾವು ದಾಳಿಯನ್ನು ಮಾಡಿದ್ದೇವೆ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಿಮ್ಮನ್ನು ಮಾತ್ರ ನಾವು ಟಾರ್ಗೆಟ್ ಮಾಡಿಲ್ಲ ಅನ್ನುವ ವಿಚಾರಕ್ಕೆ ಪೂರಕವಾದಂಥ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಈಗ ಮುಂದೆ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತವೆ, ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣಾ ರಂಗೇರ್ತಾ ಇದೆ, ಕಾವೇರ್ತಾ ಇದೆ, ಮಹಾಸಂಗ್ರಾಮ ಮಹಾಭಾರತ ಅಂತೆಲ್ಲ ನಾವು ಹೇಳ್ತಾ ಇದ್ದೇವೆ. ಅಂಥದ್ರಲ್ಲಿ IT ದಾಳಿ ಅನ್ನೋದು ಈಗ ಎಷ್ಟರ ಮಟ್ಟಿಗೆ ಯಾರನ್ನ ಡಿಸ್ಟರ್ಬ್ ಮಾಡಿದೆ ಅಥವಾ ಅವರ ಉದ್ದೇಶ ಈಡೇರ್ತಾ ಇದೆಯಾ, ಒಂದು ವೇಳೆ ಟಾರ್ಗೆಟ್ ಆಗಿದ್ರೆ ಮಾನಸಿಕವಾಗಿ ಕುಗ್ಗಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಇದು ಕೇಂದ್ರ ಸರ್ಕಾರ ಪೋಷಿತ ನಾಟಕ ಅನ್ನುವ ಮಾತುಗಳನ್ನು ಆಡ್ತಾ ಇದ್ದಾರೆ IT ದಾಳಿಗೆ ಒಳಗಾದಂಥವರು ಮತ್ತು ಮೈತ್ರಿ ಸರ್ಕಾರದ ನಾಯಕರು. ಇವತ್ತು ನಡೆದಂಥ IT ದಾಳಿ ಬಗ್ಗೆ IT ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ನಿನ್ನೆಯಿಂದಲೇ ಹೇಳಿದರು, ಒಂದು ಸುಳಿವನ್ನು ಕೊಟ್ಟಿದ್ರು, IT ದಾಳಿ ನಡೆಯುತ್ತೆ ನಮಗೆ ಗೊತ್ತಿದೆ, ಇವೆಲ್ಲ ನಾವು ಯಾವುದಕ್ಕೂ ಹೆದರೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಮತ್ತು ಸಚಿವ
ರೇವಣ್ಣ ಅವ್ರು ಕೂಡ ಹೇಳ್ತಾ ಇದ್ರು, ನಮ್ದು ಸ್ವಾತಿ ನಕ್ಷತ್ರ ರೀ, ನಮ್ಮನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ಅವ್ರಿಗೆ ರಿವರ್ಸ್ ಹೊಡೆಯುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಅಂದ್ರೆ ನಾನಾ ವಿಧದ ಮಜಲುಗಳನ್ನ ನೋಡ್ಬೋದು, ನಾನಾ ಆಯಾಮಗಳನ್ನ ನೋಡ್ಬೋದು, ವಿಚಿತ್ರವನ್ನ ನೋಡ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳ್ತಾ ಇರ್ತೇವೆ. ಆಮೇಲೆ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅದು ನಮ್ಮ ಭಾರತ. ಹೀಗಾಗಿ ಪ್ರಜೆಗಳೇ ಪ್ರಭುಗಳು ಅಂತ ಅಂದ್ಕೊಂಡಿರುವಂಥ ನಮ್ಮ ದೇಶದಲ್ಲಿ, ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾದಂಥ ಆರೋಪ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಹಕ್ಕಿದೆ, ಪ್ರತಿಭಟನೆ ಮಾಡಲಿಕ್ಕೆ, ಆರೋಪ ಪ್ರತ್ಯಾರೋಪ ವ್ಯಕ್ತಪಡಿಸಲಿಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ. ಹೀಗಾಗಿ ಸದ್ಯದ ಬೆಳವಣಿಗೆಗಳು ಯಾವ ರೀತಿಯಾದಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಚುನಾವಣೆ ದೃಷ್ಟಿಯಿಂದ, ಯಾರಿಗೆ ಪ್ಲಸ್ ಆಗುತ್ತೆ, ಯಾರಿಗೆ ಮೈನಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರು ಯಾರೂ ಕೂಡ ಅಕ್ರಮ ಹಣ ಸಂಗ್ರಹಣೆ ಮಾಡಿಲ್ವಾ ಅನ್ನೋ ಪ್ರಶ್ನೆಗಳನ್ನು ಮೈತ್ರಿ ಸರ್ಕಾರದ ನಾಯಕರು ಕೇಳ್ತಾ ಇದ್ದಾರೆ. ಮತ್ತು IT ಇಲಾಖೆ ಹೇಳ್ತಾ ಇದೆ, ಈಗ ನೋಡಿ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ನಮಗೆ ಎಲ್ಲೆಲ್ಲಿ ಅನುಮಾನ ವ್ಯಕ್ತವಾಗಿತ್ತು ಮತ್ತು ಬಲ್ಲ ಮೂಲಗಳಿಂದ ನಾವು ಮಾಹಿತಿಯನ್ನು ಕಲೆ ಹಾಕಿ ದಾಳಿ ಮಾಡಿದ್ದೇವೆ, ಗಣಿದಳಿಗಳ ಮೇಲೆ ದಾಳಿ ಮಾಡಿದ್ದೇವೆ, ಮದ್ಯದ ದೊರೆಗಳ ಮೇಲೆ ದಾಳಿ ಮಾಡಿದ್ದೇವೆ. ಹೀಗಾಗಿ ಅದೇ ರೀತಿ ಅವರು ಒಂದಿಷ್ಟು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ IT ಇಲಾಖೆ. ಆದರೆ ಅಟ್ ದಿಸ್ ಟೈಮ್ ಇದು ಬೇಕಿತ್ತಾ ಅನ್ನೋ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಇದನ್ನು ಮೈತ್ರಿ ಸರ್ಕಾರದ ನಾಯಕರು ಚುನಾವಣಾ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾರಾ ಮತ್ತು ಭಾರತೀಯ ಜನತಾ ಪಕ್ಷದವರನ್ನ ACB ಮೂಲಕ ಏನಾದರೂ ಟಾರ್ಗೆಟ್ ಮಾಡ್ತಾರಾ ಅನ್ನುವ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಹೀಗಾಗಿ ಇವತ್ತಿನ IT ದಾಳಿ ಸಾಕಷ್ಟು ವಿಚಾರಗಳಿಗೆ ಎಡೆಮಾಡಿ ಕೊಡ್ತಾ ಇದೆ. ಕಾಂಗ್ರೆಸ್ JDS ಕಾರ್ಯಕರ್ತರು ಈಗಾಗಲೇ ಜಮಾಯಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ಲಿಕ್ಕೆ ಎಲ್ಲ ಅಸ್ತ್ರಗಳನ್ನ ರೆಡಿ ಮಾಡ್ಕೊಂಡು ಕೂತ್ಕೊಂಡಂಗೆ ಕಾಣ್ತಾ ಇದೆ. ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. Selected only at the time of the election. Why they are doing it? ಬಿಜೆಪಿ ಯಾರು ಹಣ ಕಪ್ಪಣ ಹೊಡೆದು ಮಾಡಿದವರು ಯಾರು ಮಾಡಿದಾರೆ ಹೇಳಿಯಪ್ಪ? ಬಿಜೆಪಿ ಅವ್ರನ್ನ ಒಬ್ಬನ ತೋರಿಸಿ ಯಾರು ಮಾಡಿದಾರೆ ಬಿಜೆಪಿ ಅವ್ರನ್ನ ಹೇಳಿಯಪ್ಪ. ನೀವು ಹೇಳಿ, ನಿಮ್ಗೆ ಅರ್ಥ ಇದ್ದಾರ? ಈಶ್ವರಪ್ಪನ್ ಮಾಡಿದಾರ, ಯಡಿಯೂರಪ್ಪನ್ ಮಾಡಿದಾರ, ಜಗದೀಶ್ ಶೆಟ್ಟರ್ ಮಾಡಿದಾರ, ಅಶೋಕನ್ ಮಾಡಿದಾರ, ಏನ್ ಇವರೆಲ್ಲ ಸತ್ಯ ಹರಿಶ್ಚಂದ್ರಲ್ಲ? ಸುಮ್ಮನೆ ತೋಳಿಕೆ ಮಾಡಿದ್ರಿ, ಏನ್ ಮಾಡಿದ್ರು? ಶೋಭಕರಂದಾಜೆ ಮಾಡ್ಕೊಂಡು ಮನೆ ಮಾಡಿದಾರ? ಸೆಲೆಕ್ಟೆಡ್ ಓನ್ಲಿ at the time of the election. Why they are doing it? ಬಿಜೆಪಿ ಯಾರು ಹಣ ಕಪ್ಪಣ ಹೊಡೆದು ಮಾಡಿದವರು ಯಾರು ಮಾಡಿದಾರೆ ಹೇಳಿಯಪ್ಪ? ಬಿಜೆಪಿ ಅವ್ರನ್ನ ಒಬ್ಬನ ತೋರಿಸಿ ಯಾರು ಮಾಡಿದಾರೆ ಬಿಜೆಪಿ ಅವ್ರನ್ನ ಹೇಳಿಯಪ್ಪ. ನೀವು ಹೇಳಿ, ನಿಮ್ಗೆ ಅರ್ಥ ಇದ್ದಾರ? ಈಶ್ವರಪ್ಪನ್ ಮಾಡಿದಾರ, ಯಡಿಯೂರಪ್ಪನ್ ಮಾಡಿದಾರ, ಜಗದೀಶ್ ಶೆಟ್ಟರ್ ಮಾಡಿದಾರ, ಅಶೋಕನ್ ಮಾಡಿದಾರ, ಏನ್ ಇವರೆಲ್ಲ ಸತ್ಯ ಹರಿಶ್ಚಂದ್ರಲ್ಲ? ಸುಮ್ಮನೆ ತೋಳಿಕೆ ಮಾಡಿದ್ರಿ, ಏನ್ ಮಾಡಿದ್ರು? ಶೋಭಕರಂತ